ಇದನ್ನು ನಾನು ಜಾಸ್ತಿ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದೀವಿ. ಪ್ರತಿ ವರ್ಷವೂ ಒಂದು ಹೊರೆ ಎಲೆ ಕೊಡುತ್ತೆ, ಒಂದು ಹೊರೆ ಬೀಜ ಕೊಡುತ್ತೆ. ಕಮರ್ಷಿಯಲಾಗಿ ನಾನು ಯಾವುದೋ ಎಕ್ಸ್ಪ್ಲಾಯ್ಟ್ ಮಾಡ್ಕೊತಿಲ್ಲ, ಮಾಡ್ತೀವಿ ಅನ್ನೋದು ಮಾಡ್ಬೋದು. ಡಿಸೆಂಬರಿಂದ ಜೂನ್ ತನಕ ನಮ್ಮ ಭೂಮಿ ಓಪನ್ ಇರುತ್ತೆ. ಬರೀ ಇದು ಒಂದು ಪ್ಯಾಚ್ ಮಾತ್ರ ಇಟ್ಕೊಂಡಿದ್ದೀನಿ ಕೃಷಿಗೆ, ಮಿಕ್ಕಿದ್ದೆಲ್ಲ ಮರಗಳು ಹಾಕ್ಬಿಟ್ಟಿದ್ದೀನಿ. ಕೊಕ್ಕನೆ ಸೂಜಿ ಥರ ಮಾಡಿಕೊಂಡು ಎರಡೆಲ್ಲ ನಿಂಗೆ ಕೂಡಿಸಿ ಹೊಲಿಯುತ್ತೆ. ಇದು ವಿಂಡ್ ಡಿಸ್ಪರ್ಸಲ್, ಒಳಗಡೆ ಎಲ್ಲ ಇದಿರುತ್ತೆ, ಎಕ್ಕದ ಗಿಡಕ್ಕೆ ಅಜ್ಜಿ ಕೂದಲು ಅಂತಿದ್ವಿ ನೋಡಿ, ಆ ಥರ ಇರುತ್ತೆ. ಟರ್ಮಿನೇಲಿಯಾ, ಐ ಆಮ್ ಎ ಟರ್ಮಿನೇಲಿಯಾ ಆ್ಯಂಡ್ ಫೈಕಸ್ ಫ್ಯಾನ್. ಸೊ ಐ ಹ್ಯಾವ್ ಅಟ್ಲೀಸ್ಟ್ 8 ಡಿಫ್ರೆಂಟ್ ಟೈಪ್ಸ್ ಆಫ್ ಟರ್ಮಿನೇಲಿಯಾ. 5 ತಿಂಗಳು ಭೂಮಿ ಸೂರ್ಯನ ನೋಡ್ತಾ ಇದ್ದಾಗ ನಮ್ಮ ಮೈಕ್ರೋಬಲ್ ಆ್ಯಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗೋಗುತ್ತೆ. ಮೊಲ ಇರಬೇಕು ಅಂದರೆ ಅದಕ್ಕೆ ಅದನ್ನು ತಿನ್ನೋಕ್ಕೆ ನರಿ ಇದೆ, ನರಿನ ತಿನ್ನೋಕ್ಕೆ ಚಿರತೆ, ಹಿಂಗೆ ಒಂದಕ್ಕೊಂದಕ್ಕೆ ಏನಾರು ಇರುತ್ತೆ. ಹಾವು ಇರುತ್ತೆ, ಕಪ್ಪೆ ಇರುತ್ತೆ, ಹಾವು ತಿಂತೀವಿ, ಒಂದಕ್ಕೊಂದು ಚೈನ್ ಇದ್ದೇ ಇರುತ್ತೆ. ನಮ್ಮ ಈ ತುಮಕೂರು ಸುತ್ತಮುತ್ತ ಜಾಗ ಯಾವತ್ತೂ ದಟ್ಟವಾದ ಕಾಡಲ್ಲ, ಇದು ಯಾವತ್ತಿಗೂ ಹುಲ್ಲುಗಾವಲು. ನಿಮ್ಮ ಎಡಗಡೆ ಕಾಣಿಸ್ತಾ ಇರೋದೇ ಬಸವನಗುಡ್ಡೆ. ನಾ ಮುಂದೆ ಹೋಗ್ಲಾ? ದಾರಿ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಅಲ್ಲಿ ಒಂದು ಇಲ್ಲೊಂದು 2 ಗಿಡ ಇದ್ದು, ಇವೆಲ್ಲ ಆಮೇಲೆ ಬಂದಿರೋವು. 2007ನೇ ಇಸ್ವಿಲಿ ಬಂದಿದ್ದು ನಾನು. 7ನೇ ಇಸ್ವಿಯಿಂದ ನಾನು ಏನೂ ಮಾಡೋಕ್ಕೆ ಹೋಗಿಲ್ಲ. ಇದು ಏನೋ ಕಟ್ಟು ಮಾಡಿಲ್ಲ. ಅಫ್ಕೋರ್ಸ್ ಇದನ್ನೆಲ್ಲ ಕೆಲವೆಲ್ಲ ಎಕ್ಸ್ಪೆರಿಮೆಂಟ್ಗೆ ಅಂತ ಸೈಡೆಲ್ಲ ಕ್ಲೀನಾಗಿ ಕಟ್ ಮಾಡಿಲ್ಲ, ಮೇಲಕ್ಕೆ ಹೋಗಿದೆ. ಇದನ್ನು ನಾನು ಜಾಸ್ತಿ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದೀವಿ. ಪ್ರತಿ ವರ್ಷವೂ ಒಂದು ಹೊರೆ ಎಲೆ ಕೊಡುತ್ತೆ, ಒಂದು ಹೊರೆ ಬೀಜ ಕೊಡುತ್ತೆ. ಕಮರ್ಷಿಯಲಾಗಿ ನಾನು ಯಾವುದೋ ಎಕ್ಸ್ಪ್ಲಾಯ್ಟ್ ಮಾಡ್ಕೊತಿಲ್ಲ, ಮಾಡ್ತೀವಿ ಅನ್ನೋದು ಮಾಡ್ಬೋದು. ಸೀತಾಫಲನ ಕಾಣುತ್ತೆ ನೋಡಿ ಇಲ್ಲೇ, ಸೀತಾಫಲನ ಶುರುನಲ್ಲಿ ಹೇಳಿದೆ ನೋಡಿ, ಬೀಜ ಎಲ್ಲ ಕಡೆ ಎತ್ಕೊಂಡು ಹೋಗಿದ್ವಿ ಅಂತ. ಆ ಥರ ಬೀಜದಿಂದ ಬಂದಿರೋದು, ನಾನೇನೋ ಹಾಕಿರೋದಲ್ಲ. ಅಂದರೆ ಬೀಜ ನಾವು ಅಂಗಡಿಯಿಂದ ಕೊಂಡ್ಕೊಂಬಂದಿದ್ದು ಸೀತಾಫಲ ತಿಂದು ಬೀಜ ಕಲೆಕ್ಟ್ ಮಾಡಿ ಈಗಲೂ ಪ್ರತಿ ವರ್ಷವೇ ಎಸಿತಾ ಇರ್ತೀನಿ ಬೀಜ. ಅಷ್ಟೇ, ಇನ್ನೇನು ಮಾಡಲ್ಲ ಈಗ ಸೀತಾಫಲ, ರಾಮಫಲ ಅಂಥವಕ್ಕೇನಕ್ಕೂ ಇನ್ನೇನು ಉಪಚಾರ ಇಲ್ಲ, ಸುಮ್ಮನೆ ಎಲ್ಲ ಕಡೆನೂ ಎಸ್ಕೊಂಡು ಹೋಗ್ತಿರ್ತೀನಿ. ಡಿಸೆಂಬರಿಂದ ಜೂನ್ ತನಕ ನಮ್ಮ ಭೂಮಿ ಓಪನ್ ಇರುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. ಹೌದಾ? ಏಪ್ರಿಲ್ ಮಳೆಗೆ ಯಾವುದು ಗಿಡ ಬಂದ್ಬಿಡಲ್ಲ. ಅಂದರೆ ಮಳೆ ಬರುತ್ತೆ, ನೀರು ಹಿಡಿಬೋದು ರೈನ್ ವಾಟ್ರಿಗೆ, ಆದರೆ ಹುಲ್ಲೆಲ್ಲ ಬಂದು ಹಸಿರಾಗಲ್ಲ. ಸೊ 5 ತಿಂಗಳು ಭೂಮಿ ಸೂರ್ಯನ ನೋಡ್ತಾ ಇದ್ದಾಗ ನಮ್ಮ ಮೈಕ್ರೋಬಲ್ ಆ್ಯಕ್ಟಿವಿಟೀಸ್ ಎಲ್ಲ ಕಡಿಮೆ ಆಗೋಗುತ್ತೆ. ಅದು ತಡ್ಕೊಳಕ್ಕಾಗಲ್ಲ. ನೀವು ಹಳೆಯದು ಎಲ್ಲ ಯಾವುದೇ ಹಿಸ್ಟ್ರಿ ನೋಡಿ, ಸಾವಿರಾರು ವರ್ಷದ್ದು ನೋಡಿ, ನಮ್ಮ ಈ ತುಮಕೂರು ಸುತ್ತಮುತ್ತ ಜಾಗ ಯಾವತ್ತೂ ದಟ್ಟವಾದ ಕಾಡಲ್ಲ, ಇದು ಯಾವತ್ತಿಗೂ ಹುಲ್ಲುಗಾವಲು. ಇದೆಲ್ಲ ಅದಕ್ಕೆ ಹುಲ್ಲು ಇಲ್ಲಿ ಎಲ್ಲ ಶೆಪರ್ಡ್ ಕಮ್ಯುನಿಟಿ, ಗೊಲ್ಡ್ರ್ ಕಮ್ಯುನಿಟಿ ಸ್ಟ್ರಾಂಗೆಸ್ಟ್. ಬಿಕಾಸ್ ಅವರು ಮರ ಬೇಸ್ಡ್ ಅಲ್ಲ, ಅವ್ರ ಜೀವನ ಹುಲ್ ಬೇಸ್ಡು. ಸೊ ಇದು ಯಾವುದು ಮರ ಬೆಳೆಯುವಂಥ ಜಾಗ ಹಂಗಂದ್ಬಿಟ್ಟು ಮರ ಬರೋದೇ ಇಲ್ಲ ಅಲ್ಲ, ಬರುತ್ತೆ. ಆದರೆ ಮರ ಸ್ಪಾರ್ಸ್ ಅಲ್ಲಿ ಇಲ್ಲಿ ಇರುತ್ತೆ. ನಾವು ಇಲ್ಲಿಗೆ ಬಂದು ದಟ್ಟವಾಗಿ ಕಾಡು ಮಾಡಬೇಕು ಅಂತ ಮರ ಹಾಕಿದ್ರೆ ಅದು ತಪ್ಪು. ಅಂದರೆ ಬರಲ್ಲ, ಅದು ಆ ಥರ ಬರಲ್ಲ ಅದು. ಸೊ ನಮ್ಗೇನು ಅನಿಸಿದ್ದಪ್ಪ ಅಂದರೆ, ಈ ಅಫ್ಕೋರ್ಸ್ ಹುಲ್ಲುಗಾವಲು ಬೆಳಿಬೇಕು ಅಂದರೆ 10 ಎಕರೆಲಿ ಬೆಳೆಯೋದು ಕಷ್ಟ. ಹುಲ್ಲುಗಾವಲು ಬೇಕು ಅಂದರೆ ನಿಮ್ಗೆ 100 ಎಕರೆ ಇರಬೇಕು. ಬರೀ 10 ಎಕರೆಲಿ ನಾ ಬರೀ ಹುಲ್ಲು ಬೆಳ್ಕೊಂಡಿರ್ತೀನಿ ಅಂದರೆ ಇಟ್ಸ್ ನಾಟ್ ಇಕಲಾಜಿಕಲಿ ಸೆನ್ಸಿಬಲ್. ಅದಕ್ಕೋಸ್ಕರ ನಾವು ಅಂದರೆ ಐ ಕ್ಯಾನ್ ಸಿ ದ ಕಾಂಟ್ರಡಿಕ್ಷನ್, ದಟ್ಸ್ ಆಲ್ ಐ ಆಮ್ ಟ್ರೈಂಗ್ ಟು ಟೆಲ್. ಇಲ್ಲಿ ಮರ ಹಾಕಿರೋದು ನಾವು ಡಿಸೆಂಬರಲ್ಲಿ ಎಲ್ಲ ಕಟ್ ಮಾಡಿದ್ರೆ ಇಲ್ಲಿ ಇರ್ತಕ್ಕಂಥ ಜೀವಿ ಯಾವುದು 5 ತಿಂಗಳು ಹೆಂಗೆ ಬದುಕುತ್ತವೆ, ಎಲ್ಲಿ ಬದುಕುತ್ತವೆ? ಬದುಕೋಕ್ಕೆ ಯಾವುದೇ ಜೀವಿಗೆ ನಾವು ಊಟ ಕೊಡೋಗೋದಿಲ್ಲ, ನೀರು ಕೊಡೋಗೋದಿಲ್ಲ. ಈಗ ನೀರು ಕೊಡಬೇಕಾಗತ್ತೆ, ಬಟ್ ಈಗ 15 ವರ್ಷದಿಂದನೂ ನೀರು ಕೊಡೋಗೋದಿಲ್ಲ. ಅವಕ್ಕೆ ಅವು ನೋಡ್ಕೊಳತ್ವೆ. ಅಂದರೆ ಅವುಗಳ ಊಟ ಅವೇ ಹುಡ್ಕೊಳುತ್ತೆ, ಅವುಗಳ ನೀರು ಅವೇ ಹುಡ್ಕೊಳುತ್ತೆ. ಅವಕ್ಕೆ ಏನು ಬೇಕಪ್ಪ ಅಂದರೆ ಇರೋಕ್ಕೆ ಜಾಗ ಇಲ್ಲ. ಈಗ ನಾನು ಇಲ್ಲೇ ಹೇಳ್ತೀನಿ ನೋಡಿ, ಮೊಲ ಇದೆ ಇಲ್ಲಿ ತುಂಬ. ಮೊಲ ಇರಬೇಕು ಅಂದರೆ ಅದಕ್ಕೆ ಅದನ್ನು ತಿನ್ನೋಕ್ಕೆ ನರಿ ಇದೆ, ನರಿನ ತಿನ್ನೋಕ್ಕೆ ಚಿರತೆ, ಹಿಂಗೆ ಒಂದಕ್ಕೊಂದಕ್ಕೆ ಏನಾರು ಇರುತ್ತೆ. ಹಾವು ಇರುತ್ತೆ, ಕಪ್ಪೆ ಇರುತ್ತೆ, ಹಾವು ತಿಂತೀವಿ, ಒಂದಕ್ಕೊಂದು ಚೈನ್ ಇದ್ದೇ ಇರುತ್ತೆ. ಅವಕ್ಕೆ ಎಲ್ಲರೂ ಚಿಕ್ಕ ಪ್ರಾಣಿ ಪಕ್ಷಿಗಳಿಗೆ ಬಚ್ಚಿಟ್ಕೊಳ್ಳೋಕೆ ಜಾಗ ಬೇಕು. ಅವಕ್ಕೆ ಹ್ಯಾಬಿಟ್ಯಾಟ್ ಅಂದರೆ ಅವು ಜೀವನ ಮಾಡೋಕ್ಕೆ, ಅವುಗಳ ಗೂಡು ಮಾಡೋಕ್ಕೆ, ಅವುಗಳ ಸಂಸಾರ ನಡೆಸೋದಕ್ಕೆ ಪ್ರೊಟೆಕ್ಟೆಡ್ ಶೆಲ್ಟರ್ ಬೇಕು ಅವಕ್ಕೆ. ಇಲ್ಲದೇ ಮಾಡೋಕ್ಕಾಗಲ್ಲ. 5 ತಿಂಗಳು ನನಗೆ ಪೂರ್ತಿ ಕಟ್ ಮಾಡಿದ್ರೆ ಮೊಲ ಎಲ್ಲಿ ಬದುಕುತ್ತೆ?
ಚಾನ್ಸೇ ಇಲ್ಲ. ಆವರಣೆ ಎಲ್ಲಿ ಬದುಕುತ್ತೆ, ಓತಿಕೇತ ಎಲ್ಲಿ ಬದುಕುತ್ತೆ, ನಾವು ಪೂರ್ತಿ ಕ್ಲಿಯರ್ ಮಾಡ್ರೆ ಏನೂ ಇರಲ್ಲ ಅಲ್ವಾ. ಅದಕ್ಕೋಸ್ಕರ ನಾವು ಅಂದ್ಕೊಂಡಿದ್ದು ಶುರುವಿನಲ್ಲಿ ಒಂದು 2-3 ಪ್ಯಾಚ್ ಅಲ್ಲಿ ಮರ ಹಾಕೋಣ, ಅದು ವರ್ಷ ಪೂರ್ತಿ ಇರಬೇಕು, ಅಲ್ಲಿ ಬದುಕೋಬೇಕು. ಬೇರೆ ಟೈಮಲ್ಲಿ ನಾವು ಅಗ್ರಿಕಲ್ಚರ್ ಎಲ್ಲ ಕಡೆನೂ ಮಾಡೋಣ ಅಂತ ಮಾಡ್ಕೊಂಡಿದ್ದು. ಬಟ್ ನನಗೆ ಟೈಮ್ ಆಗ್ತಾ ನನಗೂ ಎಲ್ಲ ಕಡೆನೂ ಅಗ್ರಿಕಲ್ಚರ್ ಮಾಡೋದು ಕಷ್ಟ ಅನಿಸ್ಬಿಟ್ಟು ಬರೀ ಇದು ಒಂದು ಪ್ಯಾಚ್ ಮಾತ್ರ ಇಟ್ಕೊಂಡಿದ್ದೀನಿ ಕೃಷಿಗೆ, ಮಿಕ್ಕಿದ್ದೆಲ್ಲ ಮರಗಳು ಹಾಕ್ಬಿಟ್ಟಿದ್ದೀನಿ. ನಾನು ಶುರುವಿನಲ್ಲೇ ಹೇಳಿದ್ದೀನಿ, ದಿಸ್ ಇಸ್ ನಾಟ್ ಎ ಕಮರ್ಷಿಯಲ್ ವೆಂಚರ್. ನನಗೇನು ಇಷ್ಟ ಇದೆಯೋ ಅದನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲರೂ ಹಿಂಗೆ ಮಾಡಿ ಬದುಕೋಕ್ಕಾಗುತ್ತೆ ಅಂತ ನಾನು ಹೇಳ್ತೀನಿ. ನಮ್ಮ ಮನೆ ಮಟ್ಟಿಗೆ ಈ ವರ್ಷ ಹುರುಳಿ ಹಾಕಿದ್ದೀವಿ. ಅದು ರಾಗಿ ಹಾಕಕ್ಕೆ ಟೈಮ್ ಕೊಡಲಿಲ್ಲ, ಮಳೆ ಹಂಗಾಗ್ಬಿಟ್ಟು ಹುರುಳಿ ಹಾಕಿದ್ವಿ. ಇಲ್ಲಿ ನಮಗೆ ಒಂದು ಪಕ್ಷಿ ಇದೆ, ಟೇಲರ್ ಬರ್ಡ್ ಅಂತಾರೆ ಕನ್ನಡದಲ್ಲಿ, ಅದಕ್ಕೆ ದರ್ಜಿ ಹಕ್ಕಿ ಅಂತಾರೆ. ಆ ದರ್ಜಿ ಹಕ್ಕಿ ಸಾಮಾನ್ಯ ಗೂಡು ಹೆಂಗೆ ಮಾಡುತ್ತಪ್ಪ ಅಂದರೆ, ಎಲೆ ತೊಗೊಂಡು 2 ಎಲೆನ ದರ್ಜಿ ಅಂದರೆ ಟೇಲರ್, ಅದು ಹೊಲಿಯುತ್ತೆ. ನಾನು ಫೋಟೋ ಹಾಕಿದ್ದೀನಿ, ತೋರಿಸ್ತೀನಿ ಬೇಕಾರೆ. ಅದು ಹತ್ತಿ ಆಗಲಿ, ಬೂರದ ಹತ್ತಿ ಆಗಲಿ, ಜೇಡ್ರ ಬಲೆ ಆಗಲಿ ಹಿಡ್ಕೊಂಬರುತ್ತೆ, ಅದರೊಳಗೆ ದಾರ ಮಾಡ್ಕೊಳುತ್ತೆ. ಕೊಕ್ಕನೆ ಸೂಜಿ ಥರ ಮಾಡಿಕೊಂಡು 2 ಎಲೆ ಹಿಂಗೆ ಕೂಡಿಸಿ ಹೊಲಿಯುತ್ತೆ. ಹೊಲಿದ್ಬಿಟ್ಟು ಹಿಂಗೆ ಪೂರ್ತಿ ಹೊಲಿದ್ಬಿಟ್ಟು ಒಳಗಡೆ ಎಲ್ಲ ಫ್ಲಫಿ ಹತ್ತಿ, ಜೇಡ್ರ ಬಲೆ ಅವೆಲ್ಲ ಒಣಗಿದ ಎಲೆ ಎಲ್ಲ ಇಡುತ್ತೆ, ಅದ್ರ ಜೊಲ್ಲು ಎಲ್ಲನೂ ಕೆಳಗಡೆ ಇಡುತ್ತೆ. ಅಲ್ಲಿ ಪಾಪ ತನ್ನ ಮರಿನ ಮಾಡಿಕೊಂಡು ಹಾರೋಗುತ್ತೆ ಗೂಡು ಮಾಡ್ಕೊಳ್ಳೋಕ್ಕೆ. ಆ ಗೂಡು ಮಾಡ್ಕೊಳ್ಳೋಕ್ಕೆ ನಾನು ಬರೀ ಈ ಲಕ್ಲಿ ಗಿಡದ ಥರದ್ದು, ಬೇವಿನ ಮರ ಥರದ್ದು ಹಾಕಿದ್ರೆ ಅದಕ್ಕೆ ಮಾಡ್ಕೊಳಕ್ಕೆ ಆಗಲ್ಲ. ಯಾಕೆಂದರೆ ಇವತ್ತೊಂದು 100 ಎಲೆ ತರಬೇಕು, ಅಷ್ಟೊಂದು ಶಕ್ತಿ ಇಲ್ಲ ಪಾಪ ಅವಕ್ಕೆ. ಸೊ ಒಂದೊಂದು ಮರ ನಮಗೆ ದೊಡ್ಡ ಮರಗಳ ದೊಡ್ಡ ಎಲೆ ಇರ್ತಕ್ಕಂಥ ಮರ ಬೇಕು. ನಾನು ಇಲ್ಲಿ ನಮ್ಮ ಜಮೀನಲ್ಲಿ ಜಾಸ್ತಿ ಟೇಲರ್ ಬರ್ಡ್ಸ್ ಗೂಡು ನೋಡಿರೋದು ಈ 3 ಮರ ಇದೆ ಇಲ್ಲಿ. ಇದು ಒಂದು ಆಡಿಸೋಗೆ, ಇನ್ನೊಂದು ಮುಂದೆ ಇಲ್ಲೇ ಒಂದು ಕಾಣಿಸ್ತದೆ ನೋಡಿ, ಹಾಲೆ ಅಂತ, ಅದು ಒಂದು ವಿಶಿಷ್ಟವಾದ ಮರ. ಅಲ್ಲಿ ಮುಂದೆ ತೋರಿಸ್ತೀನಿ, ಇದ್ರ ಬಗ್ಗೆ ಹೇಳೋದು ಇನ್ನೂ ಇದೆ. ಹಾಲೆ ಒಂದು, ಇನ್ನೊಂದು ಇದ್ರ ಮೇಲೆ ಮಾಡ್ಕೊಳ್ಳಲ್ಲ ಅವು. ಇದು ಎಲೆ ದೊಡ್ಡದು, ಇದು ನಮ್ಮ ದೇಶದ ಅಲ್ವೇ ಅಲ್ಲ, ಹೇಳೋದಲ್ಲ ಮುಂಚೆನೆ. ಎಲೆ ದೊಡ್ಡದು, ಅದ್ರ ಮಾಡ್ಕೊಳ್ಳಲ್ಲ. ಈ ಎಲೆ, ಅದಕ್ಕೆ ಎಲೆ ದೊಡ್ಡದಷ್ಟೇ ಅಲ್ಲ, ಸಾಫ್ಟಾಗೂ ಇರ್ಬೇಕು. ಒರಟಾಗಿದ್ರೆ ಮಾಡೋಕ್ಕಾಗಲ್ಲ, ಅದು ಬಗ್ಸಿ ಮಾಡಿ ಎಲ್ಲ ಮಾಡ್ಬೇಕಲ್ಲ. ಸೊ ನೋ, ಐ ಆಮ್ ಟ್ರೈಂಗ್ ಟು ಟೆಲ್ ದ ಸೋ ಮಚ್ ಇಂಜಿನಿಯರಿಂಗ್ ಹ್ಯಾಪ್ನಿಂಗ್ ಆಲ್ ಅರೌಂಡ್. ನಾವು ಕಂಡುಬಿಟ್ಟು ನೋಡ್ಬೇಕಷ್ಟೇ. ನಮಗೆ ಸುತ್ತಮುತ್ತ ನಾವು ವಿಜ್ಞಾನ ಏನು ಓದ್ತೀವಿ, ನಾವು ತಂತ್ರಜ್ಞಾನ ಏನು ಓದ್ತೀವಿ, ನಾವು ಗಣಿತ ಏನು ಓದ್ತೀವಿ, ಅದು ಎಲ್ಲ ಸುತ್ತ ಆಗ್ತಾ ಇರೋದೇ. ಅದನ್ನು ಒಂದು ಆ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ ಅವರ್ ಲೈಫ್ ವಿಲ್ ಬಿಕಮ್ ಮೋರ್ ಎಂಜಾಯಬಲ್. ಇಲ್ಲದ್ರೆ ಬರೀ ಪುಸ್ತಕ ಉಳಿಯುತ್ತೆ, ಇಲ್ಲಿರುತ್ತೆ. ಅದನ್ನು ರಿಲೇಟ್ ಮಾಡ್ಕೋಬೇಕು. ಸೊ ಇದು ದೊಡ್ಡ ಎಲೆ, ಅಗಲ ಎಲೆ, ಬಟ್ ಇದ್ರೊಳಗೆ ನಾನು ಯಾವಾಗಲೂ ನೋಡಿಲ್ಲ ಟೇಲರ್ ಬರ್ಡ್. ಇದ್ರೊಳಗೆ ಬರುತ್ತೆ, ಹುಳ ತಿನ್ನಕ್ಕೆ ಬರುತ್ತೆ, ಆದರೆ ಗೂಡು ಮಾಡ್ಕೊಳ್ಳಲ್ಲ. ಗೂಡು ಇದ್ರೊಳಗೆ ಮಾಡ್ಕೊಳ್ಳುತ್ತೆ, ಹಾಲೆನಲ್ಲಿ ಮಾಡ್ಕೊಳ್ಳುತ್ತೆ. ಇನ್ನೊಂದಿದೆ ಅದ್ರೊಳಗೆ ಮಾಡ್ಕೊಳ್ಳುತ್ತೆ. ಅಲ್ಲಿ ಉದ್ದನೆ ಮರ ಇದೆ ನೋಡಿ, ಅದು ಟರ್ಮಿನೇಲಿಯಾ ಕಟಪ್ಪ, ಬೆಂಗಾಲ್ ಬಾದಾಮ್ ಅಂತಾರೆ. ಇದು ವಿಂಡ್ ಡಿಸ್ಪರ್ಸಲ್, ಒಳಗಡೆ ಎಲ್ಲ ಇದಿರುತ್ತೆ, ಎಕ್ಕದ ಗಿಡಕ್ಕೆ ಅಜ್ಜಿ ಕೂದಲು ಅಂತಿದ್ವಿ ನೋಡಿ, ಆ ಥರ ಇರುತ್ತೆ. ಒಣಗಿದಾಗ ಇದಾಗಿ ಎಲ್ಲ ಕಡೆನೂ ಹೋಗುತ್ತೆ. ದಿಸ್ ಈಸ್ ಅವರು ನಂಜಪ್ಪ ಸರ್ ಹೇಳ್ದಂಗೆ ಇದು ವೆರಿ ಸಾಫ್ಟ್ ವುಡ್. ಚನ್ನಪಟ್ಟಣ ಟಾಯ್ಸ್ ಎಲ್ಲ ಮಾಡೋದು ಎಲ್ಲ ವುಡನ್ ಟಾಯ್ಸ್ ಎಲ್ಲ ಮಾಡೋದು ಇದ್ರೊಳಗೆ. ಮತ್ತು ನಾನು ಹೇಳ್ದಂಗೆ ಈ ಎಲೆ ಇಷ್ಟ ನೋಡಿ, ಇನ್ನೊಂದು ಮರ ಇದೆ ಆ ಕಡೆ, ಮರ ದೊಡ್ಡದಾದಂಗೆ ಒಂದೊಂದ್ಸಲಿ ಎಲೆ ದೊಡ್ಡದಾಗಿರುತ್ತೆ. ಈ ಎಲೆ ಮರದ ಮೇಲೂ ನಾನು ಟೇಲರ್ ಬರ್ಡ್ ನೆಕ್ಸ್ಟು ರೆಗ್ಯುಲರ್ ಆಗಿ ನೋಡ್ತೀನಿ. ಅದು ನೀವು ತಿಂದಿದ್ದೀರಲ್ಲ ಮೇಡಮ್, ಗೊಂಗೂರ ಪುಂಡಿ, ಇದು 2 ಥರ. ಅಲ್ಲೊಂದು ನೋಡಿದ್ರಿ ಅಲ್ವಾ, ಹಸಿರು ಗ್ರೀನ್ ಕಲರು, ಇದು ಪಿಂಕ್. ಇದು ಟರ್ಮಿನೇಲಿಯಾ. ಐ ಆಮ್ ಎ ಟರ್ಮಿನೇಲಿಯಾ ಆ್ಯಂಡ್ ಫೈಕಸ್ ಫ್ಯಾನ್. ಸೊ ಐ ಹ್ಯಾವ್ ಅಟ್ಲೀಸ್ಟ್ 8 ಡಿಫ್ರೆಂಟ್ ಟೈಪ್ಸ್ ಆಫ್ ಟರ್ಮಿನೇಲಿಯಾ. ಫೈಕಸ್ಸು ಇದೆ, ಒಂದು 8-10 ಇದೆ. ನಾ ಮುಂದೆ ಹೋಗ್ಲಾ, ದಾರಿ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ನಿಮ್ಮ ಎಡಗಡೆ ಕಾಣಿಸ್ತಾ ಇರೋದೇ ಬಸವನ ಗುಡ್ಡೆ. ಈ ಜಾಗದ ಹೆಸರು ಬಸವನಗುಡ್ಡೆ ಯಾಕಪ್ಪ ಅಂದರೆ, ಯಾವುದೋ ಕಾಲದಲ್ಲಿ ಒಂದು ಬಸವನ ಅಲ್ಲಿ ಸಮಾಧಿ ಮಾಡಿದ್ದಾರೆ. ನೆಲ್ಲಿಕಾಯಿ ನಿಮ್ಗೆ ಇನ್ನೂ ಒಳ್ಳೆ ನೆಲ್ಲಿಕಾಯಿಗಳು ಕೊಡ್ತೀನಿ ಬನ್ನಿ ಮುಂದೆ, ಅಷ್ಟೇ, ಇನ್ನೇನು ಮಾಡಲ್ಲ ಈಗ.